ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿಲ್ಲವೇ ನಿನ್ನ ಜೊತೆಯಾಗಿ ಭಾಗ 7. ಅನಿ ಜಾಗೃತಳಾದಳು. ಬಾಗಿಲಿನಿಂದ ಸರಿದು ನಿಂತು ಕಿಟಕಿಯಲ್ಲಿ ಹೊರಗೆ ನೋಡಲು ಅವಳಿಗೆ ಇನ್ನಿಲ್ಲದ ಭಯವಾಗಿತ್ತು. ಆಗ ಕಂಡ ಅದೇ ಬುಲೆಟ್ ಮನೆಯ ಮುಂದೆ ನಿಂತಿತ್ತು. ಅಷ್ಟರಲ್ಲಿ ಆ ವ್ಯಕ್ತಿ ಮಾತಾಡೋದು ಕೇಳಿಸಿತು. ಅವಳ ಎದೆ ಬಡಿತ ಒಮ್ಮೆಲೆ ಜೋರಾಯಿತು. ಮೈ ನಡುಗಲಾರಂಭಿಸಿತು. ಅದಾಗಲೇ ಸಂಜೆ ಕತ್ತಲಾಗಿತ್ತು. ಹೊರಗಿನ ದೀಪ ಬೆಳಗಿರಲಿಲ್ಲ. ಎಲ್ಲಾದರೂ ತನ್ನ ಮನೆಯನ್ನು ಗುರುತಿಸಿ ಇಲ್ಲಿಗೆ ಬಂದಿರಬಹುದೇ ಎಂದು ಅವಳ ಮನ ಯೋಚಿಸುತ್ತಿತ್ತು. ಆದರೆ ಬಂದವನು ಯಶಸ್ ಆಗಿರಲಿಲ್ಲ. ಯಾವುದೋ ಯೋಚನೆಯಲ್ಲಿ ಅವಳು ಬಾಗಿಲು ತೆಗೆಯಲೆಂದು ಬಂದಿದ್ದಳು. ಆದರೆ ಅವರ ಎದುರು ಮನೆಯ ಪದ್ಮಾ ಆಂಟಿ ಇದ್ದಾರಲ್ಲ, ಅವರಿಗೆ ಅನಿಯ ತಾಯಿಯ ಮೇಲೆ ಸಂಶಯ ಇತ್ತಲ್ಲ. ಯಾವಾಗಲೂ ಅವರು ಅವಳ ಮನೆಯ ಮೇಲೆ ಒಂದು ಕಣ್ಣು ಇಟ್ಟಿದ್ದರು. ಇವರ ಮನೆಗೆ ಯಾರು ಬರ್ತಾರೆ ಹೋಗ್ತಾರೆ ಎಂದು ನೋಡುವುದೇ ಅವರ ಕೆಲಸವಾಗಿತ್ತು. ಮಾತ್ರವಲ್ಲ, ತಾಯಿಯಂತೆ ಮಗಳು ಇರಬಹುದು ಎಂದು ಪದ್ಮಾ ಆಂಟಿಯವರು ಅವನಿಯ ಚಲನವಲನಗಳನ್ನು ನೋಡುತ್ತಲೇ ಇರುತ್ತಿದ್ದರು. ಅನಿ ಇನ್ನೇನು ಬಾಗಿಲು ತೆಗೆಯಬೇಕೆಂದು ಚಿಲಕದ ಮೇಲೆ ಕೈ ಇಟ್ಟಿದ್ದಳು. ಆಗಲೇ ಹೊರಗಿನಿಂದ ಆಂಟಿಯ ಧ್ವನಿ ಕೇಳಿಸಿತು. ಯಾರಪ್ಪ ಅದು ಇಷ್ಟು ಹೊತ್ತಿನಲ್ಲಿ? ಆ ಮನೆಯೊಡತಿ ಆಗ್ಲೇ ಎಲ್ಲೋ ಹೋದ ಹಾಗೆ ಕಾಣಿಸ್ತು. ನಿಮಗೆ ಯಾರು ಬೇಕಾಗಿತ್ತು ಎಂದು ಕೇಳಿದಾಗ ಅನಿ ಜಾಗೃತಳಾದಳು. ಬಾಗಿಲಿನಿಂದ ಸರಿದು ನಿಂತು ಕಿಟಕಿಯಲ್ಲಿ ಹೊರಗೆ ಯಾರು ಬಂದಿದ್ದಾರೆ ಎಂದು ನೋಡಲು ಅವಳಿಗೆ ಇನ್ನಿಲ್ಲದ ಭಯವಾಗಿತ್ತು. ಅಷ್ಟರಲ್ಲಿ ಆ ವ್ಯಕ್ತಿ ಮಾತಾಡೋದು ಕೇಳಿಸಿತು. ಅವಳ ಎದೆ ಬಡಿತ ಒಮ್ಮೆಲೆ ಜೋರಾಯಿತು. ಮೈ ನಡುಗಲಾರಂಭಿಸಿತು. ಹೌದಾ, ಮನೆಯಲ್ಲಿ ಯಾರೂ ಇಲ್ವಾ? ಮತ್ತೆ ಈಗ ತಾನೇ ಮನೆಯೊಳಗೆ ದೀಪ ಹಾಕಿದ ಹಾಗೆ ಆಯಿತು. ಆಂಟಿ, ಅವರ ಮಗಳಿಗೆ ಕೆಲಸ ಬೇಕು, ಎಲ್ಲಾದರೂ ಇದ್ರೆ ಹೇಳು ಅಂತ ಹೇಳಿದ್ರು. ಆ ವಿಚಾರವಾಗಿ ಮಾತಾಡೋಕೆ ಅಂತ ಬಂದೆ. ಮನೆಯಲ್ಲಿ ಯಾರೂ ಇಲ್ಲ ಅಂದರೆ ನನಗೆ ಏನೂ ಕೆಲಸ ಇಲ್ಲ, ನಾನು ಹೊರಡ್ತೀನಿ, ನಾನು ಇನ್ನೊಂದ್ಸಲ ಬರ್ತೀನಿ. ಆ ಯುವಕ ಹೇಳುವುದು ಕೇಳಿಸಿತು. ಹಾಗಾದರೆ ಆ ಹುಡುಗಿ ಇರಬೇಕು, ಅವಳಿನ್ನೂ ಚಿಕ್ಕವಳು. ಇಷ್ಟು ಹೊತ್ತಿನಲ್ಲಿ ಒಂಟಿ ಹುಡುಗಿ ಇದ್ದ ಮನೆಗೆ ಹೋಗೋದು ಸರಿಯಲ್ಲಪ್ಪ. ನೀನು ಈ ಮೊದಲೇ ಮನೆಗೆ ಬಂದಿದ್ದು ನಾನು ನೋಡಿರಲಿಲ್ಲ. ನೀನು ಈ ಏರಿಯಾಕ್ಕೆ ಅಪರಿಚಿತ, ಹೊಸಬ ಅಂದ್ಕೊಂಡಿದ್ದೀನಿ. ಅವಳ ಅಮ್ಮ ಇದ್ದಾಗಲೇ ಮನೆಗೆ ಹೋಗು. ಮಮತಾ ಬಂದಾಗ ಯಾರು ಬಂದರು ಅಂತ ಹೇಳಬೇಕು. ನಿಮ್ಮ ಹೆಸರು, ಫೋನ್ ನಂಬರ್ ಏನಾದರೂ ಇದ್ದರೆ ಕೊಡಿ, ಕಾಲ್ ಮಾಡಿ ಮಾತಾಡು. ನಾನವರಿಗೆ ಮಾತಾಡೋಕೆ ಹೇಳ್ತೀನಿ. ಪದ್ಮಾ ಅವರು ಹೇಳಿದಾಗ, ಬೇಡ, ಹಾಗೇನು ಹೇಳುವ ಅವಶ್ಯಕತೆ ಇಲ್ಲ, ನನ್ನ ಹತ್ತಿರ ಅವರ ನಂಬರ್ ಇದೆ, ನಾನೇ ಕಾಲ್ ಮಾಡಿ ಮಾತಾಡ್ತೀನಿ ಎಂದ ಆ ವ್ಯಕ್ತಿ ತನ್ನ ಹೆಸರಾಗಲಿ ಫೋನ್ ನಂಬರ್ ಆಗಲಿ ಪದ್ಮಾ ಆಂಟಿಗೆ ಕೊಡಲಿಲ್ಲ. ಅಬ್ಬಾ, ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ತಾನು ಬಾಗಿಲು ತೆಗೆದು ಆ ವ್ಯಕ್ತಿ ಒಳಗೆ ಬಂದಿದ್ದಲ್ಲಿ ಬಂದು ತನ್ನನ್ನು ಏನಾದರೂ ಮಾಡಿದ್ದರೂ ಕೇಳಲು ಯಾರೂ ತಮ್ಮ ಮನೆಯಲ್ಲಿ ಇರಲಿಲ್ಲ. ಪದ್ಮಾ ಆಂಟಿ ವಾಚ್ಮ್ಯಾನ್ ಕೆಲಸ ಮಾಡುವುದರಿಂದಾಗಿ ತಾನಿಂದು ಬದುಕಿದೆ ಎಂದನಿಸಿ ಮನದಲ್ಲಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿದಳು ಅವನಿ. ಆಗ ಕಂಡ ಅದೇ ಬುಲೆಟ್ ಮನೆಯ ಮುಂದೆ ನಿಂತಿತ್ತು. ಈಗಲೂ ವೇಗವಾಗಿ ಹೊಡೆದುಕೊಳ್ಳುತ್ತಿದ್ದ ಅವಳ ಎದೆ ಬಡಿತ ತಹಬದಿಗೆ ಬಂದಿರಲಿಲ್ಲ. ಅಂತೂ ಇಂತೂ ಕೊನೆಗೂ ಅವನನ್ನು ಸಾಗ ಹಾಕುವುದರಲ್ಲಿ ಪದ್ಮಾ ಆಂಟಿಯವರು ಸಫಲರಾಗಿದ್ದರು. ಅವನು ಅತ್ತ ಹೋಗುತ್ತಲೇ ಅವಳು ನಿಟ್ಟುಸಿರು ಬಿಟ್ಟು ಸಮಾಧಾನಗೊಂಡಳು. ಆಂಟಿಗೇಕೆ ತನ್ನನ್ನು ಕಂಡರೆ ಇಷ್ಟು ವಿಶ್ವಾಸ? ತಾನು ಬರುವುದನ್ನೇ ಕಾಯುತ್ತಾ ತನಗೆ ಒಳ್ಳೆಯ ಮಾತು, ಉಪಚಾರ, ಔದಾರ್ಯ, ಅನುಕಂಪ ತೋರಿಸುವುದು ಯಾವ ಜನ್ಮದ ಋಣಾನುಬಂಧವೋ? ಅಷ್ಟರಲ್ಲಿ ಪದ್ಮಾ ಅವರು ಅನಿ ಮನೆಗೆ ಬಂದರು. ಅವರಿಗೆ ಅವಳ ಬಳಿ ಏನೋ ಹೇಳುವುದಿತ್ತು, ಮಾತಾಡುವುದಿತ್ತು. ಅವರು ಕರೆಗಂಟೆ ಒತ್ತಲಿಲ್ಲ. ಬದಲಾಗಿ ಬಾಗಿಲು ಬಡಿದು, ಅನಿ, ಬಾಗಿಲು ತೆಗಿಯಮ್ಮ, ನಾನು ಪದ್ಮಾ ಆಂಟಿ ಎಂದಾಗ ಒಲ್ಲದ ಮನಸ್ಸಿನಿಂದಲೇ ಅವನಿ ಬಾಗಿಲು ತೆರೆದಿದ್ದಳು. ತೆರೆದ ಬಾಗಿಲಿನಿಂದ ಒಳಗೆ ಬಂದರು ಪದ್ಮಾ. ಕೈಯಲ್ಲಿ ಹೊಗೆಯಾಡುತ್ತಿದ್ದ ಕಾಫಿ, ತಟ್ಟೆಯ ತುಂಬ ಘಮಘಮಿಸುವ ಮೆಣಸಿನಕಾಯಿ ಬಜ್ಜಿಯೊಂದಿಗೆ ಅವನಿಯ ಮನೆ ಮುಂದೆ ಪ್ರತ್ಯಕ್ಷರಾಗಿದ್ದರು. ಅವುಗಳನ್ನು ಮುಂದಿಟ್ಟು ಅವಳೆದುರಿಗೆ ಕುಳಿತು, ತಗೋ ಅನಿ, ಮೆಣಸಿನಕಾಯಿ ಬಜ್ಜಿ ನಿಂಗಿಷ್ಟ ಅಲ್ವಾ? ಬಜ್ಜಿ ಮಾಡಿದ್ದೆ, ನಿನ್ನ ನೆನಪಾಯಿತು, ತಗೊಂಡು ಬಂದೆ, ಕಾಫಿ ಕುಡಿ ಎಂದು ಹೇಳಿದರು. ಅಯ್ಯೋ, ನನಗೇನು ಬೇಡ ಆಂಟಿ, ಅನ್ನಕ್ಕೆ ಇಡ್ತೀನಿ, ಆಮೇಲೆ ಊಟ ಮಾಡಿಕೊಂಡು ಮಲಗಿಬಿಡ್ತೀನಿ ಅನಿ ಹೇಳಿದಾಗ, ಏನೇ ಅನಿ, ಸುಮ್ಮನೆ ಕೂತ್ಬಿಟ್ಟಿದ್ದೀಯಾ? ಎಲ್ಲಿ ನಿಮ್ಮಮ್ಮ? ಎಲ್ಲೋ ಹೊರಟು ಹೋದಾಗಿತ್ತು ಎಂದು ಅವಳನ್ನು ವಿಚಾರಿಸಿದರು. ನಂಗೊತ್ತಿಲ್ಲ ಆಂಟಿ, ನಾನು ಕೇಳಿಲ್ಲ, ಯಾಕೋ ತಲೆನೋವು, ಕೂತಿದ್ದೀನಿ ಅಷ್ಟೇ ಅವಳಿಗುತ್ತರಿಸಿದಳು. ಅದ್ಯಾರೋ ಅಪರಿಚಿತರು ನಿಮ್ಮನ್ನು ಕೇಳಿಕೊಂಡು ಬಂದಿದ್ದರು. ಇವತ್ತು ಬೆಳಗಿಂದ 3-4 ಸಲ ಬಂದಿದ್ದರು. ನಂಗ್ಯಾಕೋ ಅನುಮಾನ ಬಂತು, ಅದಕ್ಕಾಗಿ ಅವರನ್ನು ಅಲ್ಲಿಂದಲೇ ಸಾಗ ಹಾಕಿದೆ. ನಿಂಗೊಬ್ಬಳಿಗೋಸ್ಕರ ಅನ್ನ ಮಾಡೋಕೆ ಹೋಗಬೇಡ, ನಮ್ಮ ಮನೆಗೆ ಬಂದುಬಿಡು, ಅಲ್ಲೇ ಊಟ ಮಾಡಬಹುದು. ನಿಂಗೆ ಬರೋಕೆ ಬೇಜಾರಾದರೆ ನಾನಿಲ್ಲಿಗೆ ತಂದುಕೊಡ್ತೀನಿ, ತಾಳು. ಸೆರಗು ಸರಿ ಮಾಡಿಕೊಂಡು ಹೊರಟರು. 2 ಹೆಜ್ಜೆ ಮುಂದೆ ಹೋದವರು ಬಳಿಕ ಹಿಂತಿರುಗಿ ಅವಳತ್ತ ನೋಡಿ ಹೇಳಿದರು, ತಗೋ, ಆರಿ ಹೋಗುತ್ತೆ. ಅವರ ಬಲವಂತದ ಮೇರೆಗೆ ಅನಿ ಮೆಣಸಿನಕಾಯಿ ಬಜ್ಜಿ ತಿನ್ನತೊಡಗಿದಳು. ಅವರು ಗಂಟಲು ಸರಿ ಮಾಡಿಕೊಂಡರು. ನೋಡನಿ, ನಾನೀಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಿಮ್ಮ ತಾಯಿನೂ ಅವನು ಮಧ್ಯಾಹ್ನನೇ ಬಂದರು. ಒಳಗೇನೋ ಬಹಳ ನಗ್ತಾ ಮಾತಾಡ್ತಾ ಇದ್ರು. ಅಕ್ಕಪಕ್ಕದವರು ಏನನ್ನುತ್ತಾರೋ ಅನ್ನೋ ಭಯವೇ ಇಲ್ಲ ನೋಡು ನಿಮ್ಮಮ್ಮಂಗೆ. ಪಾಪ, ನಿನ್ನ ನೋಡಿದರೆ ನನಗೆ ತುಂಬ ಸಂಕಟ ಆಗುತ್ತೆ, ಕರುಳು ಕಿತ್ತು ಬರುತ್ತೆ. ನೀನು ಚಿಕ್ಕವಳಾದರೂ ಎಷ್ಟು ತಿಳ್ಕೊಂಡಿದ್ದೀಯಾ? ನಾಳೆ
ಅವನ್ನ ಕಟ್ಕೊಂಡು ಹೇಳ್ದೆ ಕೇಳ್ದೆ ಓಡಿ ಹೋದ್ರೆ ನಿನ್ಗತಿ ಏನು? ನೀನು ನೋಡಿದ್ರೆ ಚಿಕ್ಕ ಹುಡುಗಿ, ನೋಡೋಕೆ ಒಳ್ಳೆ ದಂತದ ಗೊಂಬೆ ಹಾಗೆ ಇದ್ದೀಯಾ. ನಾಳೆ ನಿನ್ನ ಬಾಳು ಹಾಳಾಗಬಾರ್ದು ನೋಡು, ಅದಕ್ಕಾಗಿ ನಿನ್ನ ಹತ್ರ ಹೇಳ್ತಾ ಇದ್ದೀನಿ. ಅವಳ ಮುಖದತ್ತ ನೋಡಿದರು ಆಂಟಿ. ಅವರು ಹೇಳಿದ್ದರಲ್ಲಿ ಸುಳ್ಳಿರಲಿಲ್ಲ. ಆದರೂ ತಮ್ಮ ಮನೆಯ ವಿಷಯ ಇಷ್ಟು ಹಗುರವಾಗಿ ಮಾತಾಡಿದ್ದು ಅನಿಗೆ ಬೇಸರವಾಯಿತು. ಯಾಕೆ ಅನಿ, ಬಜ್ಜಿ ಮುಟ್ಟಿಲ್ಲ? ತಿನ್ನು. ನೀನ್ಯಾಕೆ ಬೇಜಾರು ಮಾಡಿಕೊಂಡು ಹೊಟ್ಟೆ ಹಾಳು ಮಾಡ್ಕೋತೀಯಾ? ಅವಳನ್ನು ಕೇಳಿದರು. ಬೇಡ ಆಂಟಿ, ಹೊಟ್ಟೆ ಹಸಿವಿಲ್ಲ, ಆಮೇಲೆ ಊಟದ ಜೊತೆ ತಿಂತೀನಿ. ಅವಳಿಗೆ ತಡೆ ಹಿಡಿದಿದ್ದ ರೋಷ, ಬೆಳಗಿನಿಂದ ತನ್ನಲ್ಲಿ ಆಗುತ್ತಿದ್ದ ಉದ್ವೇಗ ತಡೆಯಲಾಗದೆ ಕಣ್ಣಲ್ಲಿ ನೀರುಕ್ಕಿ ಬಂತು. ಅಯ್ಯೋ, ಅಳೋದ್ಯಾಕೆ? ನಿಂಗೆ ನಾವೆಲ್ಲ ಇಲ್ವಾ? ನಿಮ್ಮಮ್ಮ ನೋಡ್ಕೊಳ್ದೆ ಹೋದರೆ ಹೋಗ್ಲಿ ಬಿಡು. 2 ಹೊತ್ತುತ್ತು ಅನ್ನ ಹಾಕಿ ನಾನು ನೋಡ್ಕೊಳ್ಳಲ್ವಾ? ನನಗೆ ನೀನು ಬೇರೆ ಅಲ್ಲ, ನನ್ನ ಮಗಳು ಬೇರೆ ಅಲ್ಲ. ಅದನ್ನೆಲ್ಲ ಮನಸ್ಸಿಗೆ ಹಚ್ಕೋಬಾರ್ದು. ನೀನ್ಯಾಕೆ ಕೊರಗ್ತಿ? ನೀನೇನು ಚಿಕ್ಕ ಮಗುವಾ? ನಿಮ್ಮಮ್ಮಂಗೆ ಸ್ವಲ್ಪನೂ ಬುದ್ಧಿ ಇಲ್ಲ. ಬೆಳೆದ ಮಗಳು ಒಂಟಿಯಾಗಿ ರಾತ್ರಿ ಹೊತ್ತು ಇರ್ತಾಳೆ ಅನ್ನೋ ಜ್ಞಾನ ಆದರೂ ಇರಬೇಕಲ್ವಾ? ತಾನಾಯಿತು, ತನ್ನ ಸುಖ ಸಂತೋಷ ಆಯಿತು, ಅವನ ಜೊತೆ ತಿರುಗಾಡೋದ್ರಲ್ಲಿ ಸಮಯ ಕಳೀತಾ ಇದ್ದಾಳೆ. ನೀನಿವತ್ತು ನಿಮ್ಮಮ್ಮ ಬಂದರೆ ಅವರ ಹತ್ತಿರ ಹೇಳಿಬಿಡು, ರಾತ್ರಿ ಹೊತ್ತು ಹೀಗೆ ಸುತ್ತಾಡೋಕೆ ಹೋಗಬೇಡ. ಹಾಗೊಂದು ವೇಳೆ ಸುತ್ತಾಡೋಕೆ ಹೋಗೋ ಹಾಗಿದ್ರೆ ನನ್ನನ್ನು ಕರ್ಕೊಂಡು ಹೋಗು. ಇಲ್ಲಾಂದರೆ ನಾನೆಲ್ಲಿಗೆ ಹೋಗಲಿ? ನನಗೊಂದು ದಾರಿ ಮಾಡಿಬಿಟ್ಟು ಏನಾದರೂ ಮಾಡ್ಕೋ. ನಿನ್ನ ಮಗಳಾಗಿ ಹುಟ್ಟಿದ್ದಕ್ಕೆ ಅಂತ ಹೇಳಿಬಿಡು. ಆಗ ನಿಮ್ಮಮ್ಮ ದಾರಿಗೆ ಬರ್ತಾರೆ. ಎಲ್ಲರೂ ಆಡಿಕೊಳ್ಳುವಂತಾಯ್ತಲ್ಲ ತನ್ನ ಬದುಕು. ಅವನಿಗೆ ದುಃಖ ತಡೆಯಲಾಗಲಿಲ್ಲ. ಅವಳ ಗಂಟಲು ಉಬ್ಬಿ ಬಂದಿತ್ತು. ಕಣ್ಣುಗಳು ಮತ್ತೆ ತುಂಬಲಾರಂಭಿಸಿದ್ದವು. ಅನಿ ಅವರಿಗೆ ಉತ್ತರಿಸಲು ಹೋಗಲಿಲ್ಲ. ಅವರು ತನಗೆ ಹಿತವಚನ ಹೇಳಿದರೋ ಅಥವಾ ತಾಯಿಯನ್ನು ಆಡಿಕೊಂಡು ಗೇಲಿ ಮಾಡಿದರೋ ಅರ್ಥವಾಗಲಿಲ್ಲ ಅವನಿಗೆ. ಅವಳು ಅವರ ಮುಖವನ್ನು ನೋಡಿದಾಗ, ಒಲೆಯಲ್ಲಿ ಹಾಲಿಟ್ಟು ಬಂದಿದ್ದೆ, ಏನಾಯ್ತೋ ಗೊತ್ತಿಲ್ಲ. ನನ್ನ ಮರೆವಿಗೆ ಇಷ್ಟು, ನಾನಿನ್ನು ಹೋಗ್ತೀನಿ, ಬಾಗಿಲು ಭದ್ರವಾಗಿ ಹಾಕಿಕೋ ಎಂದು ಹೇಳುತ್ತಾ ಲಘುಬಗೆಯಿಂದ ಅಲ್ಲಿಂದ ಹೊರಟರು ಪದ್ಮಾ ಆಂಟಿ. ಥ್ಯಾಂಕ್ಸ್ ಆಂಟಿ, ನೀವೇನು ಅನ್ನ ತಗೊಂಡ್ಬರೋದು ಬೇಡ, ನಾನೇ ಮಾಡ್ಕೋತೀನಿ. ಮತ್ತೆ ಬಾಗಿಲು ಭದ್ರಪಡಿಸಿಕೊಂಡಳು ಅನಿ. ಅವಳಿಗೆ ತುಂಬ ಬೇಸರವಾಗಿತ್ತು. ಅನ್ನ ಮಾಡುವ ಮನಸ್ಸಾಗಲಿಲ್ಲ. ಟಿವಿ ಆನ್ ಮಾಡಿ ಸೋಫಾದಲ್ಲಿ ಮೈಚಾಚಿ ಕುಳಿತು ಟಿವಿ ನೋಡುತ್ತಿದ್ದಳು ಅನಿ. ಅರ್ಧ ಗಂಟೆ ಕಳೆದಿತ್ತೇನೋ. ಆಗ ಮತ್ತೆ ಕರೆಗಂಟೆ ಸದ್ದಾಯಿತು. ತಾಯಿ ಬಂದಿರಬಹುದೇ ಅಥವಾ ಮತ್ತೆ ಅವನೇ ಬಂದಿರಬಹುದೇ? ಭಯವೂ ಆಗುತ್ತಿತ್ತು. ಬಾಗಿಲು ತೆರೆಯಲು ಹೋಗಲಿಲ್ಲ. ಕುಳಿತಲ್ಲೇ ಯೋಚಿಸುತ್ತಿದ್ದಳು. ಕರೆಗಂಟೆ ಮತ್ತೆ ಮತ್ತೆ ಸದ್ದಾಗತೊಡಗಿತು. ಸ್ವಲ್ಪ ಕೂಡ ಪೇಷನ್ಸ್ ಇಲ್ಲ. ಯಾರಪ್ಪ ಇದು? ಕಿಟಕಿಯಿಂದಲೇ ಹೊರಗೆ ನೋಡಿದರೆ ಅವಳ ಗೆಳತಿ ಮಾಯಾ ಬಂದಿದ್ದಳು. ಇಷ್ಟು ಹೊತ್ತಿನಲ್ಲಿ ಅವಳನ್ನು ಕಂಡಾಗ ತುಂಬ ಆಶ್ಚರ್ಯವಾಗಿತ್ತು. ಸಡಗರದಿಂದ ಹೋಗಿ ಬಾಗಿಲು ತೆಗೆದಾಗ ಅವಳು ಒಬ್ಬಳೇ ಬಂದಿರಲಿಲ್ಲ. ಅವಳ ಜೊತೆಗೆ ಒಬ್ಬ ಯುವಕನೂ ಬಂದಿದ್ದ. ಅವನನ್ನು ಇದುವರೆಗೂ ನೋಡಿದ ನೆನಪಿಲ್ಲ ಅವನಿಗೆ. ಅವಳು ಮಾಯಾಳ ಅಣ್ಣನನ್ನು ನೋಡಿದ್ದಳು. ಅವನಲ್ಲ, ಇವನು ಅಪರಿಚಿತ. ಲಘು ಬಗೆಯಿಂದ ಹೋಗಿ ಬಾಗಿಲು ತೆರೆದು ಆ ಅಪರಿಚಿತ ಯುವಕನನ್ನೊಮ್ಮೆ ದೀರ್ಘವಾಗಿ ನೋಡಿದಳು ಅವನಿ. ಅವರನ್ನು ಆಹ್ವಾನಿಸುವುದನ್ನೇ ಮರೆತಿದ್ದಳು. ಬಾಗಿಲು ಗಡ್ಡವಾಗಿ ನಿಂತಿದ್ದಳು. ತಿಳಿ ನೀಲಿಯ ಫ್ಯಾನ್ಸಿ ಸೀರೆಯುಟ್ಟಿದ್ದ ಮಾಯಾ, ಏನೇ ಒಳಗೆ ಕರೆಯೋಲ್ವಾ ಎಂದು ಕೇಳಿದಾಗ ಅನಿ ಮುಗುಳ್ನಕ್ಕಳು. ಕೊಂಚ ಸಾವರಿಸಿಕೊಂಡಳು. ಸಾರಿ, ಬಾರೆ, ಬನ್ನಿ ಒಳಗೆ. ನಾನು ಏನೋ ಯೋಚನೆ ಮಾಡ್ತಾ ಇದ್ದೆ. ನೀವು ಬೆಲ್ ಮಾಡಿದ ತಕ್ಷಣ ಬೆಚ್ಚಿಬಿದ್ದು ಎದ್ದು ಬಂದೆ ಅಷ್ಟೇ. ಅವರಿಬ್ಬರನ್ನು ಮನೆಯೊಳಗೆ ಆಹ್ವಾನಿಸಿದಳು. ಅವರಿಬ್ಬರು ಒಳಗೆ ಬಂದು ಸೋಫಾದ ಮೇಲೆ ಕುಳಿತರು. ಮಾಯಾ ನಸುನಗು ಬೀರುತ್ತಾ, ನಾನು ಯಾಕೆ ಬಂದೆ ಅಂತ ಕೇಳಲ್ವೇನೆ? ಸೋಫಾದ ಮೇಲೆ ಕುಳಿತುಕೊಳ್ಳುತ್ತಾ ಕೇಳಿದಳು. ಆ ಯುವಕ ನಗುತ್ತಾ ಅವಳ ಪಕ್ಕದಲ್ಲೇ ಕುಳಿತುಕೊಂಡ. ಬೆಳಿಗ್ಗೆ ಒಂದ್ಸಲ ನಾವಿಬ್ಬರು ಬಂದಿದ್ವಿ ಕರೆಯೋಕೆ, ಮನೆಗೆ ಬೀಗ ಹಾಕಿತ್ತು ಹೇಳಿದಳು ಮಾಯಾ. ಆಲ್ ರೈಟ್, ಯಾಕೆ ಬಂದದ್ದು? ನನ್ನಿಂದ ಏನಾದರೂ ಕೆಲಸ ಆಗಬೇಕಾಗಿತ್ತಾ? ಮತ್ತೆ ಇವರ್ಯಾರು ಅಂತ ನನಗೆ ಪರಿಚಯನೇ ಮಾಡಿಸಲಿಲ್ಲ. ಆ ಯುವಕನತ್ತ ನೋಡುತ್ತಾ ಅನಿ ಗೆಳತಿಯನ್ನು ಪ್ರಶ್ನಿಸಿದಳು. ಅನಿ ಅವರ ಮುಂದಿನ ಸೋಫಾದ ಮೇಲೆ ಕುಳಿತಳು. ಈಗ ಮಾಯಾ ಹೇಳಿದಳು, ಅದಕ್ಕಾಗಿಯೇ ನಾನಿವತ್ತು ನಿಮ್ಮನೆಗೆ ಬಂದಿದ್ದು. ಅಷ್ಟೊಂದು ಅರ್ಜೆಂಟ್ ಯಾಕೆ? ನಿಧಾನವಾಗಿ ಎಲ್ಲ ಹೇಳ್ತೀನಿ. ಆದರೆ ಮಹಾರಾಣಿಯವರು ನಾಪತ್ತೆಯಾಗಿದ್ರು. ಹೌದು, ಬೆಳಗ್ನಿಂದ ಇಷ್ಟೊತ್ತು ಎಲ್ಲಿ ಹೋಗಿದ್ದೆ? ನಿನ್ನ ಕರೆಯೋಣ ಅಂತ ಮನೆಗೆ ಬಂದರೆ ಮನೆಯಲ್ಲೂ ಇಲ್ಲ, ಫೋನ್ ತೆಗೀತಾ ಇರಲಿಲ್ಲ. ನೀನು ಮಾತ್ರ ಅಲ್ಲ, ಮಧು ಕೂಡ ನಾಪತ್ತೆಯಾಗಿದ್ಲು. ಏನು ಸಮಾಚಾರ? ಇಬ್ರು ಹೇಳದೆ ಕೇಳದೆ ಎಲ್ಲಿಗೆ ನಾಪತ್ತೆಯಾಗಿ ಹೋಗಿದ್ರಿ? ಗೆಳತಿಯತ್ತ ನೋಡಿ ಹುಬ್ಬು ಕುಣಿಸಿ ನಕ್ಕಳು ಮಾಯಾ. ಓ ಅದಾ, ನಾವಿಬ್ರು ಇವತ್ತು ಫಿಲಮ್ಗೆ ಹೋಗಿದ್ವಿ. ಸೆಲ್ಫೋನ್ ಸೈಲೆಂಟ್ ಮೋಡ್ಗೆ ಹಾಕಿದ್ದೆ, ಮರ್ತೇ ಬಿಟ್ಟಿದ್ದೀನಿ ಉತ್ತರಿಸಿದಳು ಅನಿ. ಅಲ್ವೇ ಅನಿ, ನೀನು ನಮ್ಮನೆಗೆ ಬಂದು ಎಷ್ಟು ದಿನಗಳಾಯಿತು ಗೊತ್ತಾ? ಬರ್ತಾ ಬರ್ತಾ ನೀನು ಮಹಾರಾಣಿ ಆಗೋದಿ ನೋಡು. ಗೆಳತಿಯನ್ನು ರೇಗಿಸಿದಳು. ಏನೇನೋ ಸುತ್ತಿ ಬಳಸಿ ಮಾತಾಡ್ತೀಯಲ್ಲ, ಸರಿಯಾಗಿ ಮಾತಾಡೋಕ್ಕಾಗಲ್ವಾ ಅನಿ ಕೇಳಿದಾಗ ಮಾಯಾ ನಸುನಕ್ಕಳು. ಹೀ ಈಸ್ ಮಾನವ್, ಬೆಂಗಳೂರಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಮೈ ಬಿಲವೆಡ್ ಬ್ಲಾಕ್. ನಾಡಿದ್ದು ಶುಕ್ರವಾರ ನಮ್ಮಿಬ್ಬರ ಎಂಗೇಜ್ಮೆಂಟ್ ಇದೆ. ಸಿಂಪಲ್ಲಾಗಿ ನಮ್ಮ ಮನೆಯಲ್ಲಿ ಇಟ್ಕೊಂಡಿದ್ದೀವಿ. ಖಂಡಿತ ಬರಬೇಕು. ಮಾಯಾ ತನ್ನ ಸೀರೆಯ ನೆರಿಗೆಗಳನ್ನು ಸರಿಪಡಿಸಿಕೊಂಡು ಹೇಳಿದಳು. ಅಂದರೆ ಮಾಯಾ ಸದ್ಯದಲ್ಲೇ ಮದುವೆಯಾಗುತ್ತಿದ್ದಾಳೆ. ಮಧುರಾಗೂ ಈಗಾಗಲೇ ಗಂಡು ಗೊತ್ತಾಗಿದೆ. ತಾನೊಬ್ಬಳೇ ಬಾಕಿಯಾಗುತ್ತೇನೆ ಎನಿಸಿತು. ಅನಿಯ ಮುಖ ಕೊಂಚ ಬಾಡಿತು.
ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಾನು ಹಾಕೋ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.